ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮಲ್ಲಾಳ ಮೇಘು. ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಸನದ ಚಿರಪರಿಚಯದಂಥ ಹೋರಾಟಗಾರರು ನವೀನ್ ಅವರು. ಸರ್, ನಿಮಗೆ ನಮ್ಮ ಹಾಸನ ಟಿವಿಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವೊಂದು ವಿಶೇಷವಾದ ಒಂದು ಚರ್ಚೆಗೆ ನವೀನ್ ಕುಮಾರ್ ಅವರನ್ನ ಆಹ್ವಾನ ಮಾಡಿದ್ದೀವಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಕೆಲವು ವಿಷಯಗಳು ಬಹಳ ಟ್ರೆಂಡಿಂಗಲ್ಲಿದ್ದಾವೆ. ಅದರಲ್ಲಿ ಒಂದು ಯತ್ನಾಳ್ ಅವರನ್ನ ಬಸವರಾಜ್ ಯತ್ನಾಳ್ ಅವ್ರನ್ನ BJPಯಿಂದ ಉಚ್ಚಾಟನೆ ಮಾಡಾಗಿದೆ. ಅದಕ್ಕಿಂತ ಹೆಚ್ಚು ಸದ್ದು ಮಾಡ್ತಾ ಇರೋದು ಯತ್ನಾಳ್ ಅವರು ಒಂದು ಹಿಂದೂ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಈ ಹಿಂದೂ ಪಕ್ಷ ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ವಾಕ್ಯ ಇದೆಯಲ್ಲ, ಅಂತ ಪದ ಇದೆಯಲ್ಲ, ಅದು ಚರ್ಚೆಗೆ ಎಷ್ಟು ಸೂಕ್ತವಾಗಿದೆ ಅಂತ ಹೇಳಿ ಅಂತ. ಹಿಂದೂ ಅನ್ನೋದಕ್ಕೆ ಒಂದು ವಿಶಾಲವಾದ ಅರ್ಥ ಇದೆ, ಬಹಳ ವಿಶಾಲವಾದ ಒಂದು ಅರ್ಥ ಇದೆ. ಅದನ್ನು ಎಲ್ಲೋ ಒಂದು ಕಡೆ ಸೀಮಿತ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ಅಂತ. BJPಯನ್ನು ಕೂಡ ಹಿಂದೂ ಪಕ್ಷ ಅಂತ ಹೇಳ್ತಾರೆ. ನಾವು ಅದನ್ನು ಕೂಡ ಒಪ್ಕೊಳ್ಳೋದಿಲ್ಲ ಅಲ್ವಾ ಸರ್? ಹಿಂದೂ ಪಕ್ಷ ಅಂತ ಒಂದು ರಾಜಕೀಯ ಪಕ್ಷಕ್ಕೆ ಹೇಳೋದು ಅದು ಅರ್ಥನೇ BSPನ ದಲಿತ ಪಕ್ಷ ಅಂತ ಹೇಳ್ಬಿಡೋದು. ಈ ಕಮ್ಯುನಿಸ್ಟನ್ನ ಯಾರು ಏನು ನಮ್ಮದೇ ಇರುವಂಥ ವ್ಯಕ್ತಿಗಳ ಪಕ್ಷ ಅಂತ ಎಲ್ಲ ಒಂದು ಸೀಮಿತ ಮಾಡಿಬಿಡೋದು. ಯಾವುದೋ ಒಂದು ಧರ್ಮದ ಒಂದು ಮುಖ್ಯಸ್ಥ ಇದೆ, ಈಗ ಯಾವುದೋ ಒಂದು SDP ಇದ್ರೆ ಅದು ಮುಸ್ಲಿಮ್ಸ್ ಪಕ್ಷ ಅಂತ ಹೇಳ್ಬಿಡೋದು. ಇದು ನಿಜವಾಗ್ಲೂ ಕೂಡ ಒಂದು ಧಾರ್ಮಿಕವಾದ ಒಂದು ಲೇಪನ ಕೊಡೋದು ಅಲ್ವೇ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಬಸವರಾಜ್ ಯತ್ನಾಳ್ ಅವರು ಹಿಂದೂ ಪಕ್ಷವನ್ನು ಕಟ್ತಾರೆ ಅಂತ ಹೇಳೋದನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದು. ಯಾಕೆ ನಾವು ಇದನ್ನು ಹೇಳ್ತೀವಿ ಅಂತ ಹೇಳಿದ್ರೆ, ಬಸವರಾಜ್ ಯತ್ನಾಳ್ ಒಂದು ಧರ್ಮವನ್ನು ದ್ವೇಷ ಮಾಡುವಂಥ ವ್ಯಕ್ತಿತ್ವದ ವ್ಯಕ್ತಿಗಳು. ಅವರೇನಾದ್ರು ಹೊಸ ಪಕ್ಷ ಸ್ಥಾಪನೆ ಮಾಡಿದ್ರೆ ಒಂದು ಧರ್ಮದ ವಿರುದ್ಧವಾಗಿರುವಂಥ ಒಂದು ಮಾತುಗಳನ್ನು, ಅಜೆಂಡವನ್ನು ತಂದು ನಮ್ಮ ಮೇಲೆ ಹೇರ್ಬೋದು ಅಷ್ಟೇ. ಇಂಥ ಪ್ರಯೋಗಗಳನ್ನು ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ಕಿಂತ ಹಿಡಿದು ಸುಮಾರು ಜನ ಮಾಡಿದ್ದಾರೆ. ಈ ಕರ್ನಾಟಕ ರಾಜ್ಯದ ಜನ, ಶಾಂತಿಯ ತೋಟದ ಜನ, ಕುವೆಂಪುನವರನ್ನು ಆರಾಧಿಸುವಂಥ ಜನ ಅವರು ಒಪ್ಕೊಂಡೇ ಇಲ್ಲ, ಯಾರನ್ನೂ ಒಪ್ಕೊಂಡಿಲ್ಲ. ಶೃಂಗೇರಿ ಒಳಗಡೆ ಅತಿ ಹೆಚ್ಚು ಹಿಂದೂಗಳು ಇರುವಂಥ ಒಂದು ಪ್ರದೇಶದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ಸ್ಪರ್ಧೆ ಮಾಡಿ ಅವರು ಏನು ಠೇವಣಿಯನ್ನು ತಗೊಳ್ಳಿಲ್ಲ, ಆ ಮಟ್ಟಕ್ಕೆ ಸೋತು ಬಂದಿದ್ದಾರೆ. ಇಂಥ ಪರಿಸ್ಥಿತಿ ಒಳಗಡೆ ಒಂದು ಧರ್ಮದ್ವೇಷ ಹುಟ್ಟುಹಾಕುವಂತಹ ಪಕ್ಷವನ್ನು ಬಸವರಾಜ್ ಯತ್ನಾಳ್ ಅವರು ಹುಟ್ಟು ಹಾಕಿದ್ರೆ ಅದು ಯಾವ ರೀತಿ ಇರುತ್ತೆ, ಆ ಪಕ್ಷದೊಳಗಡೆ ಯಾರ್ಯಾರು ಇರ್ತಾರೆ, ಆ ಪಕ್ಷದ ಅಜೆಂಡಾ ಯಾವ ರೀತಿ ಇರ್ತಾರೆ ಅಂತ ಚರ್ಚೆ ಮಾಡೋದಕ್ಕೆ ನಿಮಗೆ ನಾವು ಇವತ್ತು ಆಹ್ವಾನ ಮಾಡಿದ್ವಿ. ಸರ್, ನಿಮ್ಮ ಕಲ್ಪನೆ ಒಳಗಡೆ ಆ ಪಕ್ಷ ಹೆಂಗಿರುತ್ತೆ, ಯಾವ ರೀತಿ ನಡೀಬೋದು ಸರ್? ಈಗ ಮೆಹಬೂಬರೇ, ಮುಖ್ಯವಾಗಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಈ ಪ್ರಮುಖ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆನೇನು ಆರಂಭ ಮಾಡಿದ್ದೀವಿ. ಬಸವರಾಜ್ ಯತ್ನಾಳ್ ಅವರನ್ನು BJPಯಿಂದ ಹೊರಗಡೆ ಹಾಕಿದ್ದು ಯಾಕೆ ಅನ್ನೋದೇ ಒಂದು ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಷಯ. ಅವರ ಟ್ರ್ಯಾಕ್ ಹಿಸ್ಟ್ರಿಯನ್ನು ತೆಗೆದು ನೋಡಿದ್ರೆ, ಯತ್ನಾಳ್ ಅವರು ಮಾಡಿರ್ತಕ್ಕಂಥ ಭಾಷಣಗಳು, ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳು, ಅವರ ಬಾಯಿಂದ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಮತ್ತೊಂದು ಧರ್ಮವನ್ನು ನಿಂದಿಸ್ತಕ್ಕಂಥ ಅವರ ಮಾತುಗಳೇನಿದ್ದಾವೆ, ಅವು ತುಂಬ ಸ್ಪಷ್ಟವಾಗಿ ಇವರು ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಮತ್ತು ಸಮಾಜವನ್ನು ಹೇಗೆ ದಾರಿ ತಪ್ಪಿಸೋದಕ್ಕೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು BJP ಅವರು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ, ಅದು ಸಮಾಜಕ್ಕೆ ಕಂಟಕ ಆಗುತ್ತೆ ಅಥವಾ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ BJPಯಿಂದ ಹೊರಗಾಕಿದ್ದಲ್ಲ, ಅವರದೇ ಆಗಿರ್ತಕ್ಕಂಥ ಆಂತರಿಕ ಸಮಸ್ಯೆಗಳಿಂದ ಅವರನ್ನು BJPಯಿಂದ ಹೊರಗಾಕಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಈಗ ಅವರು ಒಂದು ಹೊಸ ಪಕ್ಷವನ್ನು ನಾನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ಹೊರಟಿದ್ದಾರೆ. ಅಧಿಕೃತವಾಗಿ ಎಲ್ಲಿಯೂ ಕೂಡ ನಾನು ಹಿಂದೂ ಪಕ್ಷ ಸ್ಥಾಪನೆ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದು ನಾನೆಲ್ಲೂ ಕೇಳಲಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ನಡೀತಾ ಇರ್ತಕ್ಕಂಥ ಚರ್ಚೆ ಏನಂದ್ರೆ, ಬಸವರಾಜ್ ಯತ್ನಾಳ್ ಅವರು ಏನನ್ನೆಲ್ಲ ಮಾತಾಡ್ತಾ ಇದ್ರು ಅದೇ ವಿಚಾರದ ಆಧಾರದ ಮೇಲೆ ಅವರ ರಾಜಕೀಯ ಪಕ್ಷದ ವಿಚಾರಗಳು ಇರ್ತವೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಭಾರತ ಯಾವುದೇ ಒಂದು ಧರ್ಮಕ್ಕೆ ಸೇರಿರ್ತಕ್ಕಂಥ ದೇಶ ಅಲ್ಲ. ನಾವು ನಮ್ಮ ದೇಶದ ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿ ನಾವು ಒಂದು ಜಾತ್ಯತೀತ ರಾಷ್ಟ್ರ ಅಂತೇಳಿ ಒಪ್ಕೊಂಡಿದ್ದೇವೆ. ಮತ್ತು ನಾವು ನಮ್ಮ ಭಾರತ ಸಂವಿಧಾನದ ಅಡಿನಲ್ಲಿ ನಮ್ಮದೊಂದು ಸಂಸದೀಯ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರತಿಯೊಬ್ಬನಿಗೂ ಕೂಡ ತನ್ನ ರಾಜಕೀಯ ವಿಚಾರಗಳನ್ನು ಜನರ ಮುಂದೆ ಹೇಳ್ತಕ್ಕಂಥ ಮತ್ತು ಹೊಸ ರಾಜಕೀಯ ಪಕ್ಷಗಳನ್ನು ಕಟ್ಟಿಕೊಳ್ತಕ್ಕಂಥ, ಅದರ ವಿಚಾರದ ಆಧಾರದ ಮೇಲೆ ಜನರನ್ನು ಅಣಿನರಿಸ್ತಕ್ಕಂಥ ಎಲ್ಲ ಅಧಿಕಾರಗಳನ್ನು ಇವತ್ತು ಸಂವಿಧಾನ ನಮಗೆ ಕೊಟ್ಟಿದೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇವರು ಪ್ರಾರಂಭ ಮಾಡೋಕೆ ಹೊರಟಿರ್ತಕ್ಕಂಥ ಈ ಹೊಸ ರಾಜಕೀಯ ಪಕ್ಷದಲ್ಲಿ ಅವರು ಏನನ್ನ ಹೇಳೋಕ್ಕೆ ಹೊರಟಿದ್ದಾರೆ ಅಥವಾ ಏನನ್ನ ಹೇಳ್ಬೋದು ಅನ್ನೋದನ್ನು ನಾನೀಗಾಗಲೇ ಹೇಳ್ದಂಗೆ ಅವರ ಟ್ರ್ಯಾಕ್ ಹಿಸ್ಟ್ರಿಯನ್ನು ತೆಗೆದು ಒಂದ್ಸಾರಿ ನಾವು ಹಂಗೆ ಮೆಲುಕು ಹಾಕಿ ನೋಡಿ ಮಾತಾಡೋದೇ ಆದರೆ ಅದು
ಖಂಡಿತವಾಗ್ಲೂ ನಿರ್ದಿಷ್ಟವಾಗಿ ಈ ಸಮಾಜದಲ್ಲಿ ಅತ್ಯಂತ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಂಥ ಒಂದು ಸಮಾಜದ, ಅಂದರೆ ಮುಖ್ಯವಾಗಿ ನಾನು ನೇರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಮುಸ್ಲಿಂ ಸಮಾಜದ ದ್ವೇಷದ ಭಾವನೆಯನ್ನು ಬಿತ್ತತಕ್ಕಂಥ ಮತ್ತು ಮುಸ್ಲಿಂ ಸಮಾಜ ದ್ವೇಷವನ್ನೇ ಅವರ ಬಂಡವಾಳವನ್ನಾಗಿ ಇಟ್ಟುಕೊಂಡು ಉಳಿದಂಥ ಮತಧರ್ಮಗಳನ್ನು ಅವರು ಕನ್ಸಾಲಿಡೇಟ್ ಮಾಡ್ತಕ್ಕಂಥ ವೋಟ್ ಬ್ಯಾಂಕನ್ನು ಮಾಡ್ಕೊಳ್ತಕ್ಕಂಥ ಒಂದು ಐಡಿಯಾದಲ್ಲಿ ಇದ್ದಂಗೆ ಅವರು ಕಾಣ್ತಾರೆ. ನೋಡಿ, ಯಾವತ್ತು ಭಾರತ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಇದುವರೆಗೂ ಏನು ಶುರುವಾಗಿದ್ದಾವೆ ಸ್ವಾತಂತ್ರ್ಯದ ನಂತರದಲ್ಲಿ, ಅಲ್ಲಿಂದ ಇಲ್ಲಿಯವರೆಗೆ ಅಥವಾ ಸ್ವತಂತ್ರ ಪೂರ್ವದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳನ್ನು ಕೂಡ ಗಮನಿಸಿದ್ರೆ ಯಾವ ರಾಜಕೀಯ ಪಕ್ಷಗಳು ಕೂಡ ಧರ್ಮದ ಆಧಾರದ ಮೇಲೆ ತಾವು ಪ್ರಾರಂಭ ಮಾಡ್ತಾ ಇದ್ದೀವಿ, ಒಂದು ಧರ್ಮವನ್ನು ಗುರಿಯಾಗಿ ಇಟ್ಟುಕೊಂಡು ನಾವು ಈ ರಾಜಕೀಯ ಪಕ್ಷವನ್ನು ಕಟ್ತೀವಿ ಅಂತೇಳಿ ಯಾರು ಎಲ್ಲಿಯೂ ಕೂಡ ಘೋಷಣೆ ಮಾಡ್ಕೊಂಡಿಲ್ಲ. ಯಾವ ಪ್ರಣಾಳಿಕೆಯಲ್ಲಿ ಈವನ್ ಇವತ್ತು ಯಾವ ಹಿಂದುತ್ವದ ಬಗ್ಗೆ ಮಾತಾಡ್ತಕ್ಕಂಥ ಬಿಜೆಪಿಯೂ ಕೂಡ ಅವರ ಮೂಲ ಪ್ರಣಾಳಿಕೆಯನ್ನು ನೀವು ತೆಗೆದು ನೋಡಿದ್ರೆ ಅಥವಾ ಅವರ ಸಂವಿಧಾನವನ್ನು ತೆಗೆದು ನೋಡಿದ್ರೆ ಎಲ್ಲಿಯೂ ಕೂಡ ನಾನು ಹಿಂದೂಗಳ ಪರವಾಗಿ ಅಥವಾ ಹಿಂದೂಗಳಿಗೋಸ್ಕರನೇ ಒಂದು ರಾಜಕೀಯ ಪಕ್ಷವನ್ನು ನಾನು ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಅಥವಾ ಅದು ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಕಮ್ಯುನಿಸ್ಟ್ ಪಕ್ಷಗಳಾಗಲಿ ಅಥವಾ ಇನ್ಯಾವುದೇ ಪಕ್ಷಗಳಾಗಲಿ ಒಂದು ಧರ್ಮದ ಆಧಾರದ ಮೇಲೆ ಪಕ್ಷಗಳನ್ನು ಕಟ್ಟಿಲ್ಲ. ಆದರೆ ಸೇಮ್ ಟೈಮ್ ಆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಾವು ಯಾವ ಜನವಿಭಾಗದ ಪರವಾಗಿ ನಮ್ಮ ವಿಚಾರಗಳನ್ನು ನಾವು ಪ್ರತಿಬಿಂಬಿಸ್ತೀವಿ ಅಂತೇಳಿ ಹೇಳ್ತಾ ಬಂದಿದ್ದಾರೆ. ಈಗ ಉದಾಹರಣೆ, ಕಮ್ಯುನಿಸ್ಟ್ ಪಕ್ಷಗಳು ನಾವು ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ದೀನದಲಿತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಉದಾಹರಣೆ BSP ಅಂತ ಪಕ್ಷಗಳು ನಾವು ದಲಿತರ ಪರವಾಗಿನೇ, ದಲಿತರಿಗೋಸ್ಕರನೇ ರಾಜಕಾರಣ ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಹಾಗೆ ಇನ್ನೂ ಕೆಲವು ರಾಜಕೀಯ ಪಕ್ಷಗಳು ಜನವಿಭಾಗವನ್ನು ಗಮನದಲ್ಲಿಟ್ಟುಕೊಂಡು, ಈಗ ಮಹಿಳೆಯರನ್ನ ಗಮನದಲ್ಲಿಟ್ಟುಕೊಂಡು ಶುರುವಾಗಿರ್ತಕ್ಕಂಥ ಕೆಲ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳಿದ್ದಾವೆ. ಹಾಗೆ ರೈತರನ್ನೇ ಗುರಿಯಾಗಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಅಥವಾ ಪ್ರಾರಂಭ ಆಗಿರ್ತಕ್ಕಂಥ ರಾಜಕೀಯ ಪಕ್ಷಗಳಿದ್ದಾವೆ. ಈ ಥರದ ವಿಚಾರಗಳು ಬಂದಾಗ ಏನಾಗುತ್ತೆ, ಅವರ ಸಮಸ್ಯೆಗಳು ಚರ್ಚೆ ಆಗ್ತವೆ. ಅವರನ್ನು ಪ್ರತಿನಿಧಿಸಿ ನಾವು ಪಾರ್ಲಿಮೆಂಟಲ್ಲಿ, ವಿಧಾನಸೌಧದಲ್ಲಿ ನಮ್ಮ ಪ್ರತಿನಿಧಿಗಳನ್ನು ಕಳಿಸ್ಕೊಟ್ಟು ನಾವು ಅವರಿಗೆ ಪೂರಕವಾಗಿರ್ತಕ್ಕಂಥ ನೀತಿಗಳನ್ನು ರೂಪಿಸ್ತೀವಿ, ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಬರ್ತದೆ. ಆದರೆ ಏನಂತ ಹೇಳಿದ್ರೆ ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಮುಖ್ಯವಾಗಿ BJP ಮತ್ತು ಸಂಘ ಪರಿವಾರ. ಯಾಕೆ ಈ ಪ್ರಶ್ನೆ ನಾನು ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಭಾರತ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಟುಕೊಂಡು ಹೊರಟಿದ್ದಾರೆ. ಅದಕ್ಕೆ BJPಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅದೇ ಸಂಘ ಪರಿವಾರದಲ್ಲಿ, ಅದೇ BJPಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯತ್ನಾಳು ಇವತ್ತು ಒಂದು ರಾಜಕೀಯ ಪಕ್ಷವನ್ನು ಶುರು ಮಾಡಿದ್ರೆ ಅವರು ಬೇರೆ ಇನ್ನೇನನ್ನೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ದುಡಿತಕ್ಕಂಥ ಜನರ ಪ್ರಶ್ನೆ ಚರ್ಚೆ ಆಗಲ್ಲ, ರೈತರ ಪ್ರಶ್ನೆ ಚರ್ಚೆ ಆಗಲ್ಲ, ಮಹಿಳೆಯರ ಪ್ರಶ್ನೆ ಚರ್ಚೆ ಆಗಲ್ಲ, ಕಾರ್ಮಿಕರ ಪ್ರಶ್ನೆ ಚರ್ಚೆ ಆಗಲ್ಲ. ಯಾಕೆ ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ? ಅಥವಾ ಅಲ್ಪಸಂಖ್ಯಾತರ ಪ್ರಶ್ನೆ ಚರ್ಚೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಆಲೋಚನೆ ಮತ್ತು ಅವರ ಸಿದ್ಧಾಂತ ಇದೆಯಲ್ಲ, ಅಥವಾ ಅವ್ರಿಗೆ ಏನು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಹಿಂದುತ್ವದ ಸಿದ್ಧಾಂತ ಇದೆಯಲ್ಲ, ಅವು ಈ ಯಾವ ಜನ ವಿಭಾಗವನ್ನು ಕೂಡ ಒಳಗೊಳ್ಳಲ್ಲ. ಅವರಿಗೆ ದಲಿತರು ಬೇಕಾಗಿಲ್ಲ, ಅವರ ಒಟ್ಟು ಪರಿಧಿಯಲ್ಲಿ ದಲಿತರಿಲ್ಲ, ಅವರ ಚೌಕಟ್ಟಿನ ಒಳಗಡೆ ದಲಿತರಿಲ್ಲ, ಅಲ್ಪಸಂಖ್ಯಾತರಿಲ್ಲ. ಯಾವ ಅಲ್ಪಸಂಖ್ಯಾತರು ಇಲ್ಲ, ಅದು ಮುಸಲ್ಮಾನ್ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು ಇಲ್ಲ, ಜೈನರು ಇಲ್ಲ, ಬುದ್ಧರು ಇಲ್ಲ, ಸಿಖ್ರು ಇಲ್ಲ, ಇವ್ರು ಯಾರೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಮಹಿಳೆಯರು ಇಲ್ವೇ ಇಲ್ಲ. ಇದು ಯಾವುದೇ ಧರ್ಮದ ಮಹಿಳೆಯರಾಗಿರಲಿ, ಯಾವುದೇ ಜಾತಿಯ ಮಹಿಳೆಯರಾಗಿರಲಿ, ಮಹಿಳೆಯರು ಅಂತ ಹೇಳಿದ್ರೆ ಅವರು ಸಮಾಜದ 2ನೇ ದರ್ಜೆಯ ಪ್ರಜೆಗಳು ಅಂತೇಳನೆ ಹಿಂದುತ್ವವಾದಿಗಳು ಇವತ್ತು ಪ್ರತಿಪಾದನೆ ಮಾಡ್ತಾ ಇರೋದು. ಹಂಗಾಗಿ ಮಹಿಳೆಯರಿಗೆ ಅಲ್ಲಿ ಅವಕಾಶವನ್ನ ಕೊಡೋ ಪ್ರಶ್ನೆ ಇಲ್ಲ. ಇನ್ನ ದಲಿತರಿಗಂತೂ ಅವಕಾಶವೇ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಅಂತ ಹೇಳಿದ್ರೆ ಅವರ ಈ ವರ್ಣಾಶ್ರಮ ಪದ್ಧತಿಯಲ್ಲಿ ಮೇಲಿರ್ತಕ್ಕಂಥವ್ರು ಮಾತ್ರನೇ ಅವರಿಗೆ ಶ್ರೇಷ್ಠವಾಗಿರ್ತಕ್ಕಂಥವ್ರು, ತಳಮಟ್ಟದಲ್ಲಿರ್ತಕ್ಕಂಥವ್ರು ಅವರು ಕನಿಷ್ಠವಾಗಿರ್ತಕ್ಕಂಥವ್ರು. ಹಂಗಾಗಿ ಇವ್ರು ಯಾರು ಬರಲ್ಲ. ನನ್ನ ಪ್ರಶ್ನೆ, ಇವರೆಲ್ಲರನ್ನು ಹೊರಗಡೆ ಇಟ್ಟು ಒಂದು ಹಿಂದೂ ಹೆಸರಿನಲ್ಲಿ ರಾಜಕೀಯ ಪಕ್ಷ ಪ್ರಾರಂಭ ಆದ್ರೆ ಅದು ಏನನ್ನ ಮಾಡಬಹುದು ಅನ್ನುವ ಈ ಕುತೂಹಲ ಇದೆಯಲ್ಲ, ಈ ಕುತೂಹಲ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಕುತೂಹಲ ಮತ್ತು ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರನೆ. ಇದ್ರಲ್ಲಿ ನನಗೆ ಸ್ಪಷ್ಟವಾಗಿ ಅನಿಸ್ತಕ್ಕಂಥದ್ದು, ಅವ್ರ ಹತ್ರ ಇರುವ ಸರಕು ಒಂದೇ ಒಂದು ಸರಕು. ಏನಂತ ಹೇಳಿದ್ರೆ, ಯಾವಾಗಲೂ ನಮ್ಮ ಕಡೆ ಒಂದು ಮಾತು ಹೇಳ್ತಾ ಇರ್ತಾರೆ, ನನ್ನ ಎದುರುಗಡೆ ಏನಾದರೂ ಒಂದು ವಸ್ತು ಇದ್ರೆ ನಾನು ಯಾವಾಗಲೂ ಆ ವಸ್ತು ಬಗ್ಗೆ ಮಾತಾಡ್ತಾ ಇರ್ತೀನಿ. ಆ ವಸ್ತು ಇಲ್ಲದೆ ಇದ್ದಂಗಾದ್ರೆ ಅವಾಗ ನನಗೆ ಮಾತಾಡಕ್ಕೆ ಯಾವ ವಿಚಾರನೂ ಇರಲ್ಲ. ಇವತ್ತು ಭಾರತದಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇರ್ತಕ್ಕಂಥ ಏಕೈಕ ವಸ್ತು ವಿಷಯ ಯಾವುದಪ್ಪ ಅಂದ್ರೆ ಅದು ಮುಸ್ಲಿಂ. ಈ ಮುಸ್ಲಿಂ ದ್ವೇಷವನ್ನ ಬಿತ್ತುವ ಏಕೈಕ ವಿಚಾರವನ್ನೇ ಇಟ್ಕೊಂಡು
ಇವತ್ತು ಅವರು ರಾಜಕಾರಣ ಮಾಡೋದಕ್ಕೆ ಹೊರಡ್ತಾರೆ. ಆ ರಾಜಕೀಯ ಪಕ್ಷದಲ್ಲಿ ಯಾರ್ಯಾರೆಲ್ಲ ಇರ್ಬೋದು ಅಂತ ಯೋಚನೆ ಮಾಡಿದ್ರೆ ಇನ್ನೊಂದು ಸರ್ ಇನ್ನೊಂದು ಸರ್ ಈ ಪಾಕಿಸ್ತಾನನೇ ಇರುತ್ತೆ ಅಲ್ಲ, ಖಂಡಿತ. ಈಗ ನೋಡಿ, ಯಾವಾಗ್ಲೂ ಏನಂತ ಹೇಳಿದ್ರೆ ಈ ಮುಸಲ್ಮಾನ ಧರ್ಮ ಅಥವಾ ಈ ಒಂದು ಪ್ರವೃತ್ತಿ ಡೆವಲಪ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ, ಭಾರತ ದೇಶ ಸ್ವಾತಂತ್ರ್ಯದ ನಂತರ ಏನು ಎರಡು ರಾಷ್ಟ್ರವಾಗಿ ವಿಭಜನೆ ಹೊಂದಿತೋ, ಒಂದು ಭಾರತವಾಗಿ ಇನ್ನೊಂದು ಪಾಕಿಸ್ತಾನವಾಗಿ. ಪಾಕಿಸ್ತಾನ ವಿಭಜನೆ ಹೊಂದಿದ ಕೂಡಲೇ ಅಥವಾ ಆ ವಿಭಜನೆಯ ಪ್ರಕ್ರಿಯೆಯಲ್ಲಿ ನಡೆದಿರ್ತಕ್ಕಂಥ ಈ ಕನ್ಸಾಲ್ಟೇಷನ್ ಇದೆಯಲ್ಲ, ಇಲ್ಲಿ ಧಾರ್ಮಿಕ ಭಾವನೆಗಳನ್ನು ಹುಟ್ಟು ಹಾಕ್ತಕ್ಕಂಥ, ಅವತ್ತು ಅಲ್ಲಿ ಬೀಜ ಬಿತ್ತಿ ಗೊಬ್ಬರ ಹಾಕಿ ನೀರು ಹಾಕಿ ಇದುವರೆಗೂ ಬೆಳೆಸ್ಕೊಂಡು ಎಮ್ಮರವಾಗಿ ತಂದು ನಿಲ್ಲಿಸಿದ್ದಾರೆ. ಹಂಗಾಗಿ ಪಾಕಿಸ್ತಾನ ಇರೋವರೆಗೆ ಈ ಸಮಾಜದಲ್ಲಿ ಅಥವಾ ಈ ಭೂಮಿಯ ಮೇಲೆ ಮುಸಲ್ಮಾನ ಸಮುದಾಯ ಇರೋವರೆಗೆ ಇವರು ಆ ದ್ವೇಷ ರಾಜಕಾರಣವನ್ನ ಮಾಡ್ತಾನೇ ಇರ್ತಾರೆ. ಅದರಿಂದ ಅವರು ಲಾಭ ಪಡೆಯೋದಕ್ಕೆ ನೋಡ್ತಾರೆ. ಆದ್ರೆ ಇದು ಹೆಚ್ಚು ದಿವಸ ನಡೆಯಲ್ಲ. ನಾನು ಆವಾಗಲೇ ಇಲ್ಲಿ ಎರಡು ಪ್ರಶ್ನೆ ಇದೆ. ಒಂದು ಪ್ರಶ್ನೆ ಏನಂದ್ರೆ, ಇಂತಹ ರಾಜಕೀಯ ಪಕ್ಷದಲ್ಲಿ ಯಾರ್ಯಾರೆಲ್ಲ ಇರಬಹುದು, ಬಹಳ ಇಂಟ್ರೆಸ್ಟ್ ಸರ್ ಅದು. ಈಗ ನಾವು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಗಳನ್ನ ನೋಡ್ತೀವಿ. ಹೆಂಗೆ ಅಂದ್ರೆ, ಒಂದು ರೀತಿ ಅವರು ಎಂತಹ ದ್ವೇಷಕಾರಿ ಭಾಷಣಗಳನ್ನು ಮಾಡ್ತಾರೆ, ದ್ವೇಷಕಾರಿ ಮಾತುಗಳನ್ನ ಆಡ್ತಾರೆ ಅಂತ ಹೇಳಿದ್ರೆ, ಅವರು ಮಾತುಗಳನ್ನ ಕೇಳಿಸ್ಕೊಂಡಿರ್ತಕ್ಕಂಥ ಅತ್ಯಂತ ಸಮಾಧಾನದ ಮನಸ್ಥಿತಿ ಇರ್ತಕ್ಕಂಥವ್ರು ಅಂಥವ್ರಿಗಾದ್ರೂ ಕೂಡ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋಷ್ಟು ಮಟ್ಟಕ್ಕೆ ದ್ವೇಷ ಬರುವಂಥ ರೀತಿಯಲ್ಲಿ ಅವರು ಮಾತುಗಳನ್ನು ಆಡ್ತಾರೆ. ಉದಾಹರಣೆ, ಈ ಪುನೀತ್ ಕೆರೆಹಳ್ಳಿ ಅಂತ ಒಬ್ಬ, ಇವರೆಲ್ಲ ಎಂಥವ್ರು ಅಂತ ಹೇಳಿದ್ರೆ ಅತ್ಯಂತ ರೋಗಿಷ್ಠ ಮತ್ತು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಅಂದ್ರೆ ಸಮಾಜಘಾತಕ ಶಕ್ತಿಗಳು ಇವರೆಲ್ಲ. ಸಮಾಜದಲ್ಲಿ ಅವರು ಯಾರಿಗೂ ಒಂದು ಸಣ್ಣ ಸಹಕಾರ ಮತ್ತು ಸಹಾಯವನ್ನು ಮಾಡಿದವರಲ್ಲ, ಅವರಿಂದ ಯಾರಿಗೂ ಕೂಡ ಸಣ್ಣ ಪ್ರಯೋಜನವೂ ಕೂಡ ಆಗಿಲ್ಲ. ಮತ್ತೆ ಈ ಸಮಾಜವನ್ನ ಸರಿದಾರಿಗೆ ತಗೊಂಡು ಹೋಗ್ತಕ್ಕಂಥ, ಕುವೆಂಪು ಅವರು ಹೇಳದಂಥ ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಉಳಿಸೋದಿಕ್ಕೆ ಅದಕ್ಕೆ ಗೊಬ್ಬರ ನೀರು ಹಾಕಿ ಬೆಳೆಸ್ತಾ ಇಲ್ಲ, ಬದಲಾಗಿ ಅದಕ್ಕೆ ಬೆಂಕಿ ಹಚ್ಚತಕ್ಕಂಥ ಕೆಲಸಕ್ಕೆ ಇಂಥವರೆಲ್ಲ ಇದ್ದಾರೆ. ಇಂಥವರು ಆ ಪಕ್ಷದ ಮುಖ್ಯಸ್ಥರುಗಳಾಗಿರ್ತಾರೆ, ಇಂಥವರು ಆ ರಾಜಕೀಯ ಪಕ್ಷದ ವಕ್ತಾರಗಳಾಗಿರ್ತಾರೆ. ಮೋಸ್ಟ್ಲಿ ಬಹುಶಃ ಆ ರಾಜಕೀಯ ಪಕ್ಷದ ಟಿಕೆಟ್ ತಗೊಳ್ಳೋರು ಕೂಡ ಇಂಥವರೇ ಆಗಿರ್ತಾರೆ ಅಂತ ನನಗೆ ಅನಿಸುತ್ತೆ. ಬಹುಶಃ ಚಕ್ರವರ್ತಿ ಸೂಲಿಬೆಲೆನ ಅವ್ರ ಪಕ್ಷದ ವಕ್ತಾರನಾಗಿ, ಪ್ರಮುಖ ವಕ್ತಾರನಾಗಿ ಮಾಡ್ಕೋಬಹುದು, ಅಥವಾ ಪಕ್ಷದಲ್ಲಿ ಒಂದು ಪ್ರಮುಖ ಹುದ್ದೆ ಕೊಡ್ಬೋದು. ಅದಕ್ಕೇನು ಆಶ್ಚರ್ಯ ಇಲ್ಲ. ನಾನು ಏನನ್ನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇಂತಹ ರಾಜಕೀಯ ಪಕ್ಷಗಳು ಹೆಚ್ಚು ದಿನಗಳ ಕಾಲ ಖಂಡಿತವಾಗ್ಲೂ ಜನರ ಮನಸ್ಸನ್ನ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ, ಇವತ್ತು ಭಾರತ ದೇಶದ ಜನ ಅವರಿಗೆ ಪ್ರಮುಖವಾದಂಥ ಆದ್ಯತೆ ಕಾಡ್ತಾ ಇರೋದು, ನಾವು ಯಾವಾಗಲೂ ಮಾತಾಡ್ತೀವಿ ರೋಟಿ ಕಪಡಾ ಮಕಾನ್ ಅಂದ್ರೆ ಅವರಿಗೆ ಮುಖ್ಯವಾಗಿ ಅವರ ಬದುಕಿನ ಪ್ರಶ್ನೆ, ಅವರ ಹಸಿವಿನ ಪ್ರಶ್ನೆ, ಅವರ ಜೀವನದ ಪ್ರಶ್ನೆ ಬಹಳ ಪ್ರಮುಖವಾಗಿದೆ. ನೋಡಿ, ಯಾರು ಅವರ ಆಹಾರದ ಬಗ್ಗೆ ಮಾತಾಡ್ತಾರೆ, ಯಾರು ಅವರ ಉದ್ಯೋಗದ ಬಗ್ಗೆ ಮಾತಾಡ್ತಾರೆ, ಯಾರು ಅವರ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ, ಯಾರು ನಮ್ಮ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಪೂರಕವಾಗಿ ಮಾತಾಡ್ತಾರೆ, ಅವರ ಮಾತುಗಳು ಮಾತ್ರ ಇವತ್ತು ರುಚಿಸ್ತಾ ಇದ್ದಾವೆ. ಇಷ್ಟು ದಿವಸ ಧರ್ಮದ ದ್ವೇಷವನ್ನ ಬಿಟ್ಟಕ್ಕಂಥ ಧಾರ್ಮಿಕ ಮಾತುಗಳನ್ನ ತುಂಬಾ ಜನ ಆಡಿದ್ದಾರೆ, ಅದರಿಂದ ಅವರು ರಾಜಕೀಯ ಲಾಭವನ್ನು ಪಡ್ಕೊಂಡಿದ್ದಾರೆ. ಆದರೆ ಜನಕ್ಕೆ ಯಾವ ಲಾಭವೂ ಕೂಡ ಆಗಿಲ್ಲ. ಈಗ ನಾವು ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಈ ಕೋಮು ದ್ವೇಷದ ದಂಗೆಗಳನ್ನ ನಾವು ಸುಮ್ಮನೆ ಒಂದ್ಸಾರಿ ಹಂಗೇನೆ ಮೆಲುಕಾಕಿದ್ರೆ ನೋಡಿ, ಈ ಎಲ್ಲ ದಂಗೆಗಳಲ್ಲಿ ಯಾರು ದಂಗೆಗೆ ಪ್ರಚೋದನೆ ಕೊಟ್ಟಿದ್ರು, ಯಾರು ದಂಗೆಯನ್ನು ನಡೆಸಿದ್ರು, ಅವರು ಅವತ್ತಲ್ಲ ಅಂತ ಹೇಳಿದ್ರು ಮುಂದೊಂದು ದಿನ ಅದರ ರಾಜಕೀಯ ಲಾಭವನ್ನು ಪಡೆದಿದ್ದಾರೆ. ಆದರೆ ಆ ದಂಗೆಯಲ್ಲಿ ಭಾಗವಹಿಸಿದಂಥವ್ರು, ಆ ದಂಗೆಯಲ್ಲಿ ಅನ್ಯಾಯಕ್ಕೊಳಗಾದಂಥವ್ರು ಅಥವಾ ನಷ್ಟವನ್ನು ಅನುಭವಿಸ್ತವ್ರು ಯಾರು ಅಂದರೆ ಸಾಮಾನ್ಯ ಜನ. ದಿನನಿತ್ಯ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವನು, ಗಾಡಿ ತಳ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವನು, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋನು, ದಿನಗೂಲಿಗೆ ಹೋಗ್ತಾ ಇರ್ತಕ್ಕಂಥವನು, ಅವನ ಮೇಲೆ ಅದು ಪರಿಣಾಮವನ್ನು ಬೀರಿ ಅವನು ತನ್ನ ಬದುಕನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅವನಿಗೆ ಯಾವತ್ತೂ ನ್ಯಾಯ ಸಿಕ್ಕಿಲ್ಲ, ಮುಂದೆಯೂ ಕೂಡ ನ್ಯಾಯ ಸಿಗಲ್ಲ. ಇದೇ ರೀತಿಯ ಪರಿಸ್ಥಿತಿ ಅಂದರೆ ಇಂತಹ ವಿಚಾರಗಳ ಆಧಾರದ ಮೇಲೆ, ಅಂದರೆ ಧಾರ್ಮಿಕ ವಿಚಾರಗಳ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಹುಟ್ಟುಕೊಂಡ್ರೆ ಈ ಸಮಾಜ ಒಂದು ಸ್ವಾಸ್ಥ್ಯ ಸಮಾಜವಾಗಿರೋದಕ್ಕೆ ಅದು ಸಾಧ್ಯ ಇಲ್ಲ. ಮತ್ತು ನಾನು ಹೇಳ್ತೀನಿ, ಇಂತಹ ಒಂದು ವಿಚಾರದಲ್ಲಿ ಅದೊಂದು ರಾಜಕೀಯ ಪಕ್ಷ ಹುಟ್ಟುಕೊಂಡ್ರೆ ಅದು ಈಗ ನಾವು ಬದುಕ್ತಾ ಇರತಕ್ಕಂಥ ಭಾರತದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಈ ಮೂಲಭೂತ ಅಂಶವನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಯಾವ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಸಂಸತ್ತಿನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಥವಾ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒಂದು ರಾಜಕೀಯ ಪಕ್ಷವನ್ನು ನಾವು ಕೊಟ್ಟಿದ್ದೀವೋ, ಈಗ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟಾಕೋದು ಅಂದ್ರೇನು?
ಪ್ರಮುಖವಾಗಿ ಅದರ ಉದ್ದೇಶ ಚುನಾವಣೆಗೆ ನಿಲ್ಲೋದು, ಚುನಾವಣೆಯ ಮೂಲಕ ಮತ ತಗೊಳ್ಳೋದು, ಅಲ್ಲಿ ಗೆದ್ದು ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಆಯ್ಕೆಯಾಗಿ ಹೋಗಿ ಅಲ್ಲಿ ನಾವು ಶಾಸನಗಳನ್ನು ರಚನೆ ಮಾಡೋದು. ಇದು ನಮ್ಮ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಸೆಟಪ್. ಆದರೆ ಇವರು ಇಂತಹ ಪಕ್ಷಗಳಿಂದ ಆಯ್ಕೆಯಾಗಿ ಹೋದರೆ ಎಂತಹ ತೀರ್ಮಾನಗಳನ್ನು ಅವರು ಮಾಡ್ಬೋದು, ಎಂತಹ ಕಾನೂನುಗಳನ್ನು ಅವರು ಜಾರಿಗೆ ತರ್ಬೋದು. ನಾಳೆ ಬಹುಶಃ ಈ ಥರದ ಆಲೋಚನೆಗಳಿರ್ತಕ್ಕಂಥವರೆಲ್ಲ ವಿಧಾನಸಭೆಗೋ ಪಾರ್ಲಿಮೆಂಟಿಗೋ ಆಯ್ಕೆ ಆಗೋದ್ರೆ ಮಾರನೇ ಬೆಳಿಗ್ಗೆನೆ ಮುಸಲ್ಮಾನರು ಅನ್ನೋರು ಯಾರು ಭಾರತ ದೇಶದಲ್ಲಿ ಇರಬಾರ್ದು ಅಂತ ಫರ್ಮಾನ್ ಓಡಿಸ್ಬೋದು. ಇಲ್ಲ ಸರ್, ಮಾಡೋದಿಲ್ಲ ಅವರು. ಹಂಗೆ ಮಾಡಿದ್ರೆ ಕರೆಕ್ಟ್, ಇದು ಸತ್ಯ. ನಾವಾಗಲೇ ಹೇಳಿದೆ, ಈ ಒಂದು ಭೂತವನ್ನ ಅವರು ಎದುರುಗಡೆ ಇಟ್ಕೊಂಡಿದ್ರು ಮಾತ್ರ. ಯಾವುದೇ ಕಾರಣಕ್ಕೂ ಈ ದೇಶದಿಂದ ಮುಸಲ್ಮಾನರನ್ನ ಹೊರಗಡೆ ಓಡಿಸಕ್ಕೆ ಅವ್ರು ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಸರಕೆ ಈ ದೇಶದಲ್ಲಿರುವಂತ ಮುಸಲ್ಮಾನರು ಅವ್ರು ಇರಬೇಕು, ಅವ್ರ ವಿರುದ್ಧ ಇಲ್ಲ ತರದ ಸುಳ್ಳುಗಳನ್ನ ಹೇಳ್ಬೇಕು, ರಾಜಕೀಯ ಬೇಯಿಸ್ಬೇಕು. ನೋಡಿ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ, ಈ ಯಡಿಯೂರಪ್ಪ ಅಂತ ಹೇಳಿದ್ರೆ ನಾವು ನಮ್ಮ ರಾಜ್ಯದ ಕಂಡಂತ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಾರೆ. ಬಿಜೆಪಿ ಒಳಗಡೆ ಇದ್ರೂ ಕೂಡ ಧರ್ಮದ್ವೇಷ ಮಾಡುವಂತ ಮಾತುಗಳನ್ನ ಆಡ್ತಾ ಇರ್ತಾರೆ. ಯತ್ನಾಳನ್ನ ಹೊರಗಡೆ ಹಾಕಿದ ನಂತರ ಈಗ ಅವ್ರ ಮೇಲೆ ಆರೋಪ ಇರೋದು, ಅಪ್ಪ ಮಗನ ಸೇರಿ ಹೊರಗಡೆ ಹಾಕಿದ್ರು. ಅದಾದ ನಂತರ ಮೊನ್ನೆ ಒಂದು ಭಾಷಣ ಮಾಡ್ತಾರೆ ಅವರು, ಅಂದ್ರೆ ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳ್ತಾರೆ ಮುಸಲ್ಮಾನರ ಬಗ್ಗೆ ಎಷ್ಟು ಕೆಂಡ ಕಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಕೇಳಿಸ್ಕೊತಾ ಇದ್ರೆ ಯತ್ನಾಳ ಜಾಗವನ್ನ ಯಡಿಯೂರಪ್ಪ ತುಂಬ್ತಾ ಇರೋಣಪ್ಪ ಅನ್ನಂಗೆ ಪ್ರಭಾವಗಳು ಈ ರೀತಿಯಾಗಿ ಬೀಳ್ತದೆ. ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಧರ್ಮದ್ವೇಷ ಅನ್ನೋದು ರಾಜಕೀಯವಾಗಿ ಎಷ್ಟು ದೊಡ್ಡ ಸರಕಾಗಿದೆ ಅಂತ ಹೇಳಿದ್ರೆ ಅವರಿಗೆ ಮಾಡ್ದಲೇ ಇದ್ರೆ, ಧರ್ಮದ್ವೇಷ ಮಾಡ್ದಲೇ ಇದ್ರೆ ನಾವು ನಮ್ಮ ಅಸ್ತಿತ್ವ ಉಳಿಯೋದಿಲ್ವೇನೋ ಆ ಮಟ್ಟಿಗೆ ಬಂದಿದೆ. ಬಹಳ ವಿಸ್ತಾರವಾಗಿ ತಾವುಗಳು ಈ ಧರ್ಮದ್ವೇಷ ರಾಜಕೀಯ ಪಕ್ಷ ಸ್ಥಾಪನೆ ಆದರೆ ಬಸವರಾಜ್ ಯತ್ನಾಳ್ ಅದರಿಂದ ಆಗುವಂತಹ ಸಮಾಜದ ಮೇಲೆ ಬೀಳುವಂತಹ ದುಷ್ಪರಿಣಾಮಗಳು ಏನು, ಮತ್ತೆ ಇಂತಹ ವ್ಯಕ್ತಿತ್ವಗಳಿಂದ ಸಮಾಜಕ್ಕೆ ಏನು ಕೂಡ ಅಂದ್ರೆ ಏನು ನಮಗೆ ಸಿಗೋದಿಲ್ಲ. ಅದು ಅಷ್ಟೇನೆ ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಅವರ ಸ್ವಾರ್ಥಕ್ಕೆ ಒಂದು ರಾಜಕೀಯ ಪಕ್ಷ ಆಗ್ಬೋದು ಅಂತ ಹೇಳಿ ಇಲ್ಲಿವರೆಗೆ ನಮ್ಮ ಹಾಸನ ಟಿವಿ ಜೊತೆ ಬಂದು ಮಾತಾಡಿದ್ರೆ ಸರ್ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸಿಂಗಲ್ ಟೇಕ್ ಇಲ್ಲ ಮಗಳೇ.